ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರ ಕೆರಿಯರಲ್ಲಿ ಹೈಯೆಸ್ಟ್ ಗ್ರಾಸ್ ಆಗಿರೋ ಸಿನಿಮಾಗಳು ಯಾವುವು ಅಂತ ನೋಡೋಣ. ಟಾಪ್ 5 ಅಂತ ತಗೋತೀನಿ. ಟಾಪ್ 5ಅಲ್ಲಿ ಫಸ್ಟ್ ಆ್ಯಡ್ ಆಗೋ ಸಿನಿಮಾ ಬಂದ್ಬಿಟ್ಟು ಕರಿಯ. ಈ ಕರಿಯ ಮೂವಿ 2003ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾದ ಬಜೆಟ್ 50 ಲಕ್ಷದ ಒಳಗಡೆ ಇದ್ದು, ಇದು ಆಗಿನ ಕಾಲದಲ್ಲೇ ಅಂದರೆ 2003ನೇ ಇಸ್ವಿಲೇ 2,50,00,000 ಆಗಿರುತ್ತೆ. ಎರಡನೇ ಮೂವಿ ತೊಗೊಂಡ್ರೆ ಕಲಸಿಪಾಳ್ಯ ಇದೆ. ಈ ಮೂವಿ 1.25 ಕೋಟಿಯಲ್ಲಿ ರೆಡಿಯಾಗಿದ್ದು, ಈ ಸಿನಿಮಾ 2004ರಲ್ಲೇ 18ರಿಂದ 20 ಕೋಟಿ ಗಳಿಕೆ ಮಾಡಿದೆ. 2011ರಲ್ಲಿ ರಿಲೀಸ್ ಆದಂಥ ಸಾರಥಿ ಸಿನಿಮಾ, ಇದು ಅವರ ಕೆರಿಯರ್ ಬ್ರೇಕ್ ಸಿನಿಮಾ ಅಂತಲೇ ಹೇಳ್ಬೋದು. 5ರಿಂದ 6 ಕೋಟಿಯಲ್ಲಿ ರೆಡಿಯಾಗಿರೋ ಈ ಸಿನಿಮಾ ಹತ್ತತ್ರ ಏನಿಲ್ಲ ಅಂತಂದ್ರೂ 20ರಿಂದ 25 ಕೋಟಿ ಗಳಿಕೆ ಮಾಡಿದೆ ಅಂತ ಹೇಳಲಾಗ್ತಿದೆ. 2013ರಲ್ಲಿ ರಿಲೀಸ್ ಆದಂಥ ಬುಲ್ಬುಲ್ ಸಿನಿಮಾ 4.5ರಿಂದ 5 ಕೋಟಿ ವೆಚ್ಚದೊಳಗೆ ತಯಾರಾಗಿದ್ದು, ಈ ಸಿನಿಮಾ 45ರಿಂದ 50 ಕೋಟಿ ಗಳಿಕೆ ಮಾಡಿದೆ. ನೆಕ್ಸ್ಟು 2012ರಲ್ಲಿ ರಿಲೀಸ್ ಆದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ, ಈ ಸಿನಿಮಾ ಹತ್ತತ್ರ 50ರಿಂದ 60 ಕೋಟಿ ಗಳಿಕೆ ಮಾಡಿದೆ. 2019ರಲ್ಲಿ ರಿಲೀಸ್ ಆದಂಥ ಯಜಮಾನ ಸಿನಿಮಾ 4ರಿಂದ 5.5 ಕೋಟಿಲಿ ರೆಡಿಯಾದಂಥ ಈ ಸಿನಿಮಾ 25ರಿಂದ 30 ಕೋಟಿ ಗಳಿಕೆಯಾಗಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಈ ಒಂದು ಸರದಿ ಸಾಲಲ್ಲಿ ಕ್ರಾಂತಿ, ರಾಬರ್ಟ್, ಕುರುಕ್ಷೇತ್ರ, ಕಾಟೇರ ಎಲ್ಲ ಸಿನಿಮಾಗಳು ಲಿಸ್ಟಲ್ಲಿವೆ. ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಯಾರಿಗೆ ಯಾವ ಸಿನಿಮಾ ಇಷ್ಟ, ಯಾವ ಸಿನಿಮಾ ನಿಮಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಟ್ಟು. ನನಗೆ ಬಂದಂಥ ಮಾಹಿತಿ ಪ್ರಕಾರ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಯಾವುದಾದ್ರೂ ತಪ್ಪಿದ್ದರೆ ಆ ತಪ್ಪನ್ನ ಕಾಮೆಂಟ್ ಮಾಡಿ ಹೇಳಿ. ಸೊ ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ.